ಚಲಿಸ್ತಾ ಇದ್ದಂತ ಕಾರಿನ ಟೈರ್ ಸ್ಫೋಟವಾಗಿದೆ. ಕಂಟ್ರೋಲ್ ತಪ್ಪಿ ಹಾರಿ ಬಿದ್ದಿದೆ ವ್ಯಾಗನರ್ ಕಾರ್. ಸಿನಿಮೆಯ ರೀತಿಯಲ್ಲಿ ಪಲ್ಟಿ ಆಗಿದೆ ಕಾರ್. ವೇಗವಾಗಿ ಚಲಿಸ್ತಾ ಇದ್ದಂತ ಕಾರಿನ ಟೈರ್ ಬ್ಲಾಸ್ಟ್ ಆಗಿದೆ. ಕಂಟ್ರೋಲ್ ತಪ್ಪಿ ಹಾರಿ ಬಿದ್ದಿದೆ ವ್ಯಾಗನರ್ ಕಾರಿನ. ಸಿಸಿ ಕ್ಯಾಮೆರಾದಲ್ಲಿ ಕಾರು ಹಾರಿ ಬಿದ್ದಂತ ದೃಶ್ಯ ಸೆರೆ ಸಿಕ್ಕಿರೋದು ಮಂಗಳೂರು ನಗರದ ಮರಕಡ ಬಳಿ ನಡೆದಂತಹ ಘಟನೆ. ಇನ್ನು ತಕ್ಷಣ ಕಾರನ್ನು ಎತ್ತಿ ಒಳಗಿದ್ದಂಥವರನ್ನ ರಕ್ಷಣೆ ಮಾಡಿದ್ದಾರೆ ಅಲ್ಲಿದ್ದಂತಹ ಜನ, ಸ್ಥಳೀಯರು. ಮಂಗಳೂರು ನಗರದ ಮರಕಡ ಬಳಿ ನಡೆದಂತಹ ಘಟನೆ ಇದು. ಈ ಆಕ್ಸಿಡೆಂಟ್ನ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಟೈರ್ ಬ್ಲಾಸ್ಟ್ ಆಗಿ ಕಾರು ಹಾರಿ ಬಿದ್ದಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲಿ ಮನೆಗಳಿದೆ, ರೋಡ್ನ ಪಕ್ಕದಲ್ಲಿ. ಆ ಮನೆಯ ವರಾಂಡಕ್ಕೆ, ಆವರಣಕ್ಕೆ ಬಂದು ಕಾರು ಬಿದ್ದಿರೋದು. ಇನ್ ಕೇಸ್ ಮನೆ ಮುಂದೆ ಯಾರೂ ಇಲ್ಲ, ದೊಡ್ಡ ದುರಂತನೇ ತಪ್ಪಿರೋದು. ಯಾರೂ ಇಲ್ಲದಂತಹ ಕಾರಣಕ್ಕೆ ಯಾವುದೇ ರೀತಿಯಂಥ ಪ್ರಾಣಹಾನಿಗಳು ಸಂಭವಿಸಿಲ್ಲ. ಜೊತೆಗೆ ಕಾರಿನಲ್ಲಿದ್ದಂಥ ವ್ಯಕ್ತಿಗಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ಅಲ್ಲಿದ್ದಂಥ ಸ್ಥಳೀಯರು ಬಂದು ರಕ್ಷಣೆ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಈ ಕಾರ್ನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು, ಅವರ ಕಂಡೀಷನ್ ಸದ್ಯಕ್ಕೆ ಹೇಗಿದೆ ಮತ್ತು ಟೈರ್ ಬ್ಲಾಸ್ಟ್ ಆಗಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಆ ಕಾರು ಬಿದ್ದಂತ ಜಾಗ ಏನಿದೆ, ಆ ಮನೆಯ ವರಾಂಡ, ಆಭರಣ, ಅಲ್ಲಿ ಯಾರು ಇಲ್ಲದಿದ್ದಕ್ಕೆ ಒಂದು ದೊಡ್ಡ ದುರಂತ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ ಅರುಣ್, ಇದು ಘಟನೆ ಆಗಿರುವಂತದ್ದು ನಿನ್ನೆ ಸಂಜೆ ವೇಳೆ ಈ ಘಟನೆ ಆಗಿರುವಂತದ್ದು. ಮಂಗಳೂರಿನ ಏರ್ಪೋರ್ಟ್ ರೋಡಿಂದ ಕೆಪಿಟಿ ಕಾಡಿಗೆ ಬರುವಂತ ಕಾರು ಮರಕಡ ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮತ್ತು ಟೈರ್ ಬ್ಲಾಸ್ಟ್ ಆದಂತ ಹಿನ್ನೆಲೆಯಲ್ಲಿ ಮನೆಯ ಕೆಳಭಾಗಕ್ಕೆ ಬಂದು ಬಿದ್ದಿರುವಂತದ್ದು. ಆ ಪ್ರದೇಶದ ಸ್ಥಿತಿಯನ್ನು ನೋಡಬೇಕಾದ್ರೆ ಅದು ಒಂದು ರೀತಿಯಾಗಿ ಸ್ಟ್ರೈಟ್ ರೋಡ್ ಆಗಿ ಮತ್ತೆ ನ್ಯಾರೋ ರೋಡ್ ತಿಳುತ್ತೆ. ಹಾಗಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿದೆ ಮತ್ತು ಅಲ್ಲಿ ಟೈರ್ ಸ್ಫೋಟ್ ಆಗಿ ಆ ಕೆಳಭಾಗದಲ್ಲಿರುವಂತಹ ಮನೆಯ ವರಾಂಡಕ್ಕೆ ಹೋಗಿ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಸಣ್ಣ ಪುಟ್ಟ ಗಾಯ ಆಗಿದೆ ಹೊರತಾಗಿ ಗಂಭೀರ ಸ್ವರೂಪದ ಯಾವುದೇ ಗಾಯ ಆಗಿಲ್ಲ. ಕಾರ್ನಲ್ಲಿ ಸುಮಾರು 3 ಮಂದಿ ಇದ್ದು ಮತ್ತು ಕೆಳಭಾಗದ ಮನೆಯಲ್ಲಿ ಕೂಡ ಯಾರು ಕೂಡ ಇರಲಿಲ್ಲ. ಮನೆಯನ್ನ ಬೀಗ ಹಾಕಿ ಅವರು ಹೊರಗಡೆ ಹೋಗಿದ್ರು. ಹಾಗಾಗಿ ಅದೃಷ್ಟವಶಾತ್ ಪ್ರಾಣಹಾನಿ ತಪ್ಪಿದೆ ಮತ್ತು ಮನೆಯ ಹೊರಭಾಗದಲ್ಲಿ ಯಾರಾದ್ರೂ ಮಕ್ಕಳು ಅಥವಾ ಕೂತಿದ್ರೆ ಅವರಿಗೂ ಕೂಡ ಜೀವಹಾನಿ ಆಗುವಂತ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಯಾವುದೇ ರೀತಿಯಾಗಿ ಅಂಥ ಘಟನೆಗಳು ನಿನ್ನೆ ನಡೆದಿಲ್ಲ. ತಕ್ಷಣವಾಗಿ ಸ್ಥಳೀಯರು ಬಂದು ಆ ಕಾರನ್ನ, ಪಲ್ಟಿಯಾಗಿದ್ದಂಥ ಕಾರನ್ನ ಮತ್ತೆ ಸರಿದಾರಿಗೆ ತಂದಿದ್ದಾರೆ ಮತ್ತು ಅಲ್ಲಿದ್ದಂಥವರನ್ನ, ಕಾರಣ ಒಳಗಾದಂಥವರನ್ನ ಸ್ಥಳೀಯ ಕ್ಲಿನಿಕ್ಗೆ ಕರ್ಕೊಂಡೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಕಳಿಸಿದ್ದಾರೆ. ಯಾವುದೇ ರೀತಿಯಾಗಿ ಆ ಪ್ರಾಣಾಪಾಯ ಆಗಿರ್ಬೋದು, ಗಂಭೀರ ಸ್ವರೂಪದ ಗಾಯಗಳಾಗಿಲ್ಲ. ಆದರೆ ಈ ಘಟನೆಯ ದೃಶ್ಯ ಮಾತ್ರ ಬಹಳಷ್ಟು ಭಯಾನಕ ಆಗಿದೆ. ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯ ಈಗ ರೆಕಾರ್ಡ್ ಆಗಿರುವಂತದ್ದು. ಅರುಣ್, ಓಕೆ ಕಿಶನ್, ಅಟ್ಲೀಸ್ಟ್ ಆ ಮನೆಯ ಸುತ್ತಮುತ್ತ ಅಂದ್ರೆ ರೋಡಿಂದ ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿ ಒಂದೇನಾದ್ರೂ ಕಾಂಪೌಂಡ್ ಏನಾದರೂ ಇದ್ದಿದ್ರೆ ಅಟ್ಲೀಸ್ಟ್ ಅಲ್ಲಿ ಬಂದು ಬೀಳೋದು ತಪ್ತಾ ಇತ್ತು. ಮನೆಯವರು ಏನಾದರೂ ಈ ಬಗ್ಗೆ ರಿಯಾಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ದೃಶ್ಯ ನೋಡಿದ ಮೇಲೆ? ಖಂಡಿತ, ಯಾಕೆಂದ್ರೆ ಅದು ಬಹಳಷ್ಟು ಡೇಂಜರಸ್ ಟರ್ನ್ ಅಂತೇಳಿ ಹಿಂದೆ ಕೂಡ ಕರ್ಸ್ಕೊಂಡಿತ್ತು. ಈ ಹಿಂದೆ ಕೂಡ ಆ ಜಾಗಕ್ಕೆ ಹೋಗಿ ಹಲವು ವಾಹನಗಳು ಕೂಡ ಡಿಕ್ಕಿ ಆಗಿದೆ. ಆ ರೋಡ್ ಇರುವಂತದ್ದೇ ಹಾಗೆ ಎತ್ತರದ ಭಾಗದಿಂದ ಬಹಳಷ್ಟು ವೇಗವಾಗಿ ಬರುವಂತ ವಾಹನ ಸವಾರಿಗೆ ಎದುರು ಭಾಗದಲ್ಲಿರುವಂತಹ ನ್ಯಾರೋ ಅದು ತಕ್ಷಣವಾಗಿ ಟರ್ನ್ ತಗೊಳ್ಳೋಕ್ಕಾಗಲ್ಲ. ಅಷ್ಟು ಸ್ಪೀಡ್ ಆಗಿ ವಾಹನ ಸಂಚಾರ ಆ ಭಾಗದಲ್ಲಿ ಇರುತ್ತೆ. ನೇರವಾಗಿ ತಗ್ಗು ಪ್ರದೇಶದಲ್ಲಿ ಆದ್ಮೇಲೆ ಸಡನ್ ಆಗಿ ರೈಟಿಗೆ ತೆಗೆದುಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಆ ನಿಯಂತ್ರಣ ತಪ್ಪಿ ಕಾರು ಕೆಳಗೆ ಬಿದ್ದಿರುವಂತದ್ದು. ಮನೆಯವರು ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಸ್ಥಳೀಯ ಆಡಳಿತಕ್ಕೆ ಮನವಿಯನ್ನ ಮಾಡಿದ್ದಾರೆ. ಒಂದು ರೀತಿಯಾಗಿ ಡಿವೈಡರ್ ಅಥವಾ ರಿಫ್ಲೆಕ್ಟರ್ ತರ ಏನಾದರೂ ಹಾಕಿ ಆ ಮೇಲ್ಭಾಗದಲ್ಲಿ ಬರುವಂತಹ ವಾಹನ ಸವಾರಿಗೆ ಸ್ಪಷ್ಟವಾಗಿ ಇಲ್ಲೊಂದು ಟರ್ನ್ ಇದೆ ಅಂತ ಹೇಳಿ ಗೋಚರ ಆಗಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಆದ್ರೆ ಯಾರು ಕೂಡ ಇದಕ್ಕೆ ಕ್ಯಾರೆ ಅನ್ನಿಲ್ಲ. ಆದ್ರೆ ಇವತ್ತು ಮತ್ತೊಂದು ಘಟನೆ ಆಗಿದೆ. ಅದೃಷ್ಟವಶಾತ್ ಯಾವುದೇ ದುರ್ಘಟನೆಗಳು ಅಥವಾ ಪ್ರಾಣಹಾನಿ ಅಥವಾ ಗಂಭೀರ ಸ್ವರೂಪದ ಗಾಯಗಳು ಅಂತದ್ದು ಏನೂ ಕೂಡ ಆಗಿಲ್ಲ. ಆದ್ರೆ ಪಾಲಿಕೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾದಂತ ಅನಿವಾರ್ಯತೆ ಸದ್ಯಕ್ಕಿರುವಂತದ್ದು. ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ. ನೋಡ್ತಾ ಇದ್ದಂಗೆ ಬಾಲಕನ ಮೇಲೆ ಶಾಲಾ ಬಸ್ ಒಂದು ನುಗ್ಗಿದೆ. ಖಾಸಗಿ ಶಾಲಾ ಬಸ್ ವಾಹನ ಹರಿದು ವಿದ್ಯಾರ್ಥಿಗೆ ಗಂಭೀರವಾದಂತಹ ಗಾಯ ಆಗಿರುವುದು ಬೆಳಗಾವಿಯ ಗೋಕಾಕ್ ತಾಲೂಕಿನ ಮಲ್ಲಾಪುರ ಪಿಜಿ ಬಳಿ ಈ ಒಂದು ಘಟನೆ ನಡೆದಿದೆ. ಖಾಸಗಿ ಶಾಲಾ ವಾಹನ ಹರಿದು ವಿದ್ಯಾರ್ಥಿಗೆ ಗಂಭೀರ ಗಾಯ ಆಗಿದೆ. ಸೈಕಲ್ ಮೇಲೆ ಮನೆಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿ ಉಜ್ವಲ್, ವಿದ್ಯಾರ್ಥಿಯ ಹೆಸರು. ಗಂಭೀರವಾಗಿ ಗಾಯಗೊಂಡಂತ ವಿದ್ಯಾರ್ಥಿ ಉಜ್ವಲ್ ಸೈಕಲ್ ಮೇಲೆ ವಾಪಸ್ ಹೋಗ್ತಾ ಇದ್ದ ಮನೆಗೆ. ಹಿಂಬದಿಯಿಂದ ಉಜ್ವಲ್ ಎಂಬ ಬಾಲಕನಿಗೆ ಬಸ್ ಗುದ್ದಿದೆ. ಇದು
ಸ್ಕೂಲ್ ಬಸ್ ಗಾಯಗೊಂಡ ವಿದ್ಯಾರ್ಥಿಯನ್ನ ಈಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಟ್ರೀಟ್ಮೆಂಟ್ ನೀಡಿಸಲಾಗ್ತಾ ಇದೆ.